ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಯಡಿಯೂರಪ್ಪ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಜುಲೈ 21ಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 3-4 ಸಾವಿರ ಕಾರ್ಯಕರ್ತರನ್ನ ಒಂದು ಕಡೆ ಸೇರಿಸಿ ಮೈತ್ರಿ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಹೇಳಿದ್ದಾರೆ. ನಾಳೆ ನಾಡಿದ್ದು ಪ್ರಮುಖ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ರೈತರ ಸಾಲ ಮನ್ನಾ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತಾಡಿರೋದಾಗಿ ಸಿಎಂ ಹೇಳಿದ್ದಾರೆ. ಆದರೆ ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. 17-18 ನಮ್ಮ ರಾಜ್ಯ ಕಾರ್ಯಕಾರಿಣಿ ಕೋರ್ ಕಮಿಟಿ ಎಲ್ಲ ಪ್ರಮುಖರು ಸೇರ್ತಾ ಇದ್ದೀವಿ. 20ರ ನಂತರ ನಾವು ಹೋಗ್ತೀವಿ. ಅವ್ರೇನು ಭರವಸೆ ಕೊಟ್ಟಿದ್ದಾರೆ, ಎಷ್ಟು ಮಟ್ಟ ಕಾರ್ಯರೂಪಕ್ಕೆ ಬರುತ್ತೆ. ಈಗೇನು ರಾಷ್ಟ್ರೀಕೃತ ಬ್ಯಾಂಕಿನ ಬಗ್ಗೆ ಯಾವುದೇ ಸಮ್ಮತಿಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಅದನ್ನು ಯಾವ ರೀತಿ ಸಾಲ ಮನ್ನಾ ಮಾಡ್ತಾರೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ಮತ್ತು ಇನ್ನೂ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಈ ಎಲ್ಲ ವಿಷಯಗಳನ್ನ ತಗೊಂಡು ರಾಜ್ಯದಲ್ಲಿ ಪ್ರವಾಸ ನಾವು ಒಂದು 3-4 ತಂಡಗಳಲ್ಲಿ ಹೊರಡೋಕೆ ನಿಶ್ಚಯ ಮಾಡಿದ್ದೇವೆ. 17-18 ನಮ್ಮೆಲ್ಲ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ 3-4 ಸಾವಿರ ಜನ ನಮ್ಮ ಕಾರ್ಯಕರ್ತರ ಮೊದಲನೇ ರೌಂಡಲ್ಲಿ ಸೇರಿಸ್ತೇವೆ. ನಂತರ ಹೋರಾಟದ ರೂಪುರೇಷೆಗಳೇನಿರಬೇಕು ನಿರ್ಧಾರ. ಕೊಡಗಿಂದ ಒಂದು ವಿಚಾರ ನೋಡಿದ್ರೆ ಮುಖ್ಯಮಂತ್ರಿಗಳು ನಾನೇ ಕೊಡಗು ಹೋಗ್ತೇನೆ, ಗಮನಿಸ್ತೇನೆ, ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಕಾದು ನೋಡಿ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಕಗ್ಗೆ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಪ್ರದೀಪ್, ಹೋರಾಟದ ರೂಪರೇಷೆ ಯಾವ ರೀತಿ ಇರುತ್ತಂತೆ? ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ತಾರೆ? ಸಮ್ಮಿಶ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಯಾವ ರೀತಿ ಕಾರ್ಯತಂತ್ರ ರೆಡಿ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು? ಈಗಾಗಲೇ ಯಡಿಯೂರಪ್ಪ ಅವರು ಸಮ್ಮಿಶ್ರ ಸರ್ಕಾರದ ವಿರುದ್ಧ ಮತ್ತು ಸಮ್ಮಿಶ್ರ ಸರ್ಕಾರದ ವೈಫಲ್ಯದ ವಿರುದ್ಧ ಈಗಾಗಲೇ ಹೋರಾಟಕ್ಕೆ ಇಳಿದಿರುವಂತದ್ದು. ಇದೇ ಜುಲೈ 17 ಮತ್ತು 18ರಂದು ಈಗಾಗಲೇ ಬಿಜೆಪಿ ಹಿರಿಯ ನಾಯಕರ ಜೊತೆಯನ್ನು ಸಮಾಲೋಚನೆ ಮಾಡ್ತಾರೆ. ಒಂದಿಷ್ಟು ಸಭೆಗಳನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ತೀರ್ಮಾನಗಳನ್ನ ಮಾಡ್ತಾರೆ. ಯಾವ ರೀತಿ ಹೋರಾಟ ಮಾಡಬೇಕು, ಸರ್ಕಾರದ ವೈಫಲ್ಯಗಳನ್ನ ಯಾವ ರೀತಿ ಎತ್ತಿ ಹಿಡಿಬೇಕು ಅನ್ನೋದನ್ನ ಈ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ. ಈ ಸಭೆಯ ನಂತರ 21ನೇ ತಾರೀಕಿನಿಂದ ಏನು ರಾಜ್ಯಾದ್ಯಂತ ಪ್ರವಾಸ ಮಾಡಲು ಈಗಾಗಲೇ BS ಯಡಿಯೂರಪ್ಪ ನಿರ್ಧರಿಸಿರುವಂತದ್ದು. ಕೇವಲ ಒಂದೊಂದು ಜಿಲ್ಲೆ ಅಲ್ಲ, ರಾಜ್ಯದ 28 ಜಿಲ್ಲೆಗಳಲ್ಲೂ ಕೂಡ BS ಯಡಿಯೂರಪ್ಪ ಪ್ರವಾಸ ಮಾಡ್ತಾರೆ. ಹಾಗೆ ಜಿಲ್ಲೆಯ ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕರ್ತರುಗಳನ್ನ ಸೇರಿಸಿ ಆ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ಕಾರ್ಯಕರ್ತರ ಒಪಿನಿಯನ್ ತೆಗೆದುಕೊಂಡು ಸರ್ಕಾರದ ವೈಫಲ್ಯಗಳು ಯಾವ್ಯಾವು, ಹಾಗೆ ನೀವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ಆ ಸಭೆಯಲ್ಲಿ ರೂಪುರೇಷೆಗಳನ್ನ ರೂಪಿಸಿದ ನಂತರ ಒಂದು ಜಿಲ್ಲೆಯಲ್ಲಿ ಕನಿಷ್ಠ 3-4 ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರ ಜೊತೆ ತಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಹಾಗೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ತಯಾರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟವನ್ನ ಯಡಿಯೂರಪ್ಪ ಮಾಡಲಿದ್ದಾರೆ. ಓಕೆ, ಈಗ ರಾಜ್ಯಕ್ಕೆ ಅಮಿತ್ ಶಾ ಅವರು ಕೂಡ ಭೇಟಿ ಕೊಡ್ತಾರೆ. ಇಲ್ಲಿನ ಸಮ್ಮಿಶ್ರ ಸರ್ಕಾರದ ಬೆಳವಣಿಗೆಗಳ ಬಗ್ಗೆ ಕೂಡ ಯಡಿಯೂರಪ್ಪನವರು ಅವ್ರಿಗೂ ಕೂಡ ರಿಪೋರ್ಟ್ ಕೊಡ್ತಾರೆ. ಹಾಗಿದ್ರೆ ಖಂಡಿತ ಈಗಾಗಲೇ ಏನು ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಿದೆ, ಹಾಗೆ ಸರ್ಕಾರ ಹೇಗ್ ನಡೀತಿದೆ, ಮತ್ತೆ ಸಾಲ ಮನ್ನಾ ವಿಚಾರವಾಗಿಯೂ ಕೂಡ ಈಗಾಗಲೇ ಯಡಿಯೂರಪ್ಪನವರು ಪ್ರಮುಖವಾದ ಅಸ್ತ್ರವನ್ನ ಮಾಡಿಕೊಂಡಿರುವಂತದ್ದು. ಮುಂದಿನ ಚುನಾವಣೆಗೆ ಕುಮಾರಸ್ವಾಮಿ ಅವರು ಸಂಪೂರ್ಣ ಸಾಲ ಮನ್ನಾ ಮಾಡಿಕೊಳ್ಳಲಾಗಿದ್ದಾರೆ. ಹಾಗೆ ಮತ್ತೊಂದು ಯಡಿಯೂರಪ್ಪನವರು ಇಲ್ಲಿ ಹೇಳ್ತಿರುವಂತದ್ದು, ಬ್ಯಾಂಕ್ ಅಧಿಕಾರಿಗಳು ಸಾಲ ಮನ್ನಾ ಮಾಡುವಲ್ಲಿ ಒಪ್ಪಿಗೆ ನೀಡಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಯಡಿಯೂರಪ್ಪ ಹೇಳ್ತಿರುವುದು. ಹಾಗಾಗಿ ಸಾಲ ಮನ್ನಾ ಮತ್ತು ಕುಮಾರಸ್ವಾಮಿ ಅವರು ಕೊಟ್ಟಂತಹ ಪ್ರಣಾಳಿಕೆಯಲ್ಲಿ ಈಡೇರಿಕೆ ಆಗದೇ ಇರುವ ಸಮಸ್ಯೆಗಳನ್ನ ಇಟ್ಟುಕೊಂಡು ಮುಂದಿನ ಹೋರಾಟವನ್ನ ಮಾಡಲಿದ್ದಾರೆ. ಥ್ಯಾಂಕ್ ಯು ಪ್ರದೀಪ್.